ಯಾವ್ದು ಬೆಲೆ ಏರಿಕೆ ಆಗಿಲ್ಲ ಹೇಳಿ. ಸಿಲಿಂಡರ್ದಾಗಿದ್ಯಾ, ಕಮರ್ಷಿಯಲ್ ಸಿಲಿಂಡರ್ದಾಗಿದ್ಯಾ, ನಿಮ್ಮ ವಾಹನಗಳದಾಗಿದ್ಯಾ, ಫ್ಯಾಕ್ಟ್ರಿಗಳು ಮುಚ್ಚೋಗ್ತಾ ಇದೆಯಾ, ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆಯಾ? ನಿಮ್ಮ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನೋಡ್ಕೊಳ್ಳಿ. ಒಂದು ವೆಜಿಟೇರಿಯನ್ ಥಾಲಿಗೆ ಮುಂಚೆ ಎಷ್ಟಿತ್ತು, ಇವಾಗ ಎಷ್ಟಾಗ್ತಾ ಇದೆ. ನಮ್ಮ ದೇಶದ ರೂಪಾಯಿ ಏನಿದೆ ಅದರ ಮೌಲ್ಯ ಎಷ್ಟಾಗಿದೆ, ಅದನ್ನು ಕೂಡ ಗಗನಕ್ಕೆ ಏರ್ತಾ ಇದೆ. ಅದನ್ನು ಆಲ್ಮೋಸ್ಟ್ 100 ದಾಟ್ತಾ ಇದೆ ಈಗ. ಮತ್ತೆ ಇವ್ರು ವಿಶ್ವಗುರು ಅಂತ ಇದಾರಲ್ಲ, ಏನಕ್ಕಿದೆಲ್ಲ? ಇವತ್ತು ಬೆಲೆ ಏರಿಕೆ ಏನು ಇವತ್ತು ಮಾಡಿದ್ದಾರೆ, ₹3 ಡೀಸೆಲ್ದು, ಪೆಟ್ರೋಲ್ದು, ಇದ್ರ ಪರಿಣಾಮ ಏನಾಗುತ್ತೆ? ಇಂಡಸ್ಟ್ರಿ ಮೇಲೆ ಬೀಳ್ತದೆ, SME ಮೇಲೆ ಬೀಳ್ತದೆ, MSME ಮೇಲೆ ಬೀಳ್ತದೆ, ಗಿಗ್ ಎಕನಾಮಿ ವರ್ಕರ್ಸ್ ಮೇಲೆ ಬೀಳುತ್ತೆ. ಹೋಟೆಲ್ಗಳು ಆಲ್ರೆಡಿ ಮುಚ್ಚೋ ಪರಿಸ್ಥಿತಿನಲ್ಲಿದೆ, ಈಗ 100% ಮುಚ್ಚುತ್ತವೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು ತಗೋಬೇಕು? ಒಂದು ವಿಚಿತ್ರ ವಾತಾವರಣ ಬೆಳೀತಾ ಇದೆ ನಮ್ಮ ದೇಶದಲ್ಲಿ. ಏನೇ ಕೇಂದ್ರ ಸರ್ಕಾರದ ನೀತಿ ವೈಫಲ್ಯ ಭಾರ ಇವತ್ತು ಸಾಮಾನ್ಯ ಜನರು ಎತ್ಕೋಬೇಕಾಗಿದೆ, ಶ್ರೀಸಾಮಾನ್ಯನ ಮೇಲೆ ಹಾಕ್ತಾ ಇದೆ. ಕರೋನಾ ಬಂದ್ರೆ ನಾಗರಿಕರ ಜವಾಬ್ದಾರಿ, ಡಿಮಾನಿಟೈಸೇಷನ್ ಆದ್ರೆ ನಾಗರಿಕರ ಜವಾಬ್ದಾರಿ, ಇಂಡಿಯಾ ಪಾಕಿಸ್ತಾನ ವಾರ್ ನಡೆದ್ರೆ ನಾಗರಿಕರ ಜವಾಬ್ದಾರಿ, ಇಂಡಿಯಾ ಚೈನಾ ಏನಾದ್ರೂ ಆದ್ರೆ ನಾಗರಿಕರ ಜವಾಬ್ದಾರಿ. ಸರ್ಕಾರದ ಜವಾಬ್ದಾರಿ ಏನ್ ಸ್ವಾಮಿ?